ರಾಮಕಥೆ ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದವರು ಪಂಕಜ ಕೆ ರಾಮಭಟ್. ವಾಚನದಲ್ಲಿ ಶ್ರೀಮತಿ ಯಶೋಧ ಭಟ್ ಉಪ್ಪಂಗಳ. ಯಾಗ ಮಾಡಿದ ಪುಣ್ಯ ಫಲದಲ್ಲಿ ಬೇಗ ಮೂಡಿತು ಕುಡಿಯು ಗರ್ಭದಿ, ಬೀಗಿ ಬಿಟ್ಟನು ರಾಜ ದಶರಥ ತುಂಬು ಸಂತಸದಿ. ಸಾಗಿ ದಿನಗಳು ಕಳೆದು ಬೇಗನೆ ಮಾಗಿ ಶುಭ ದಿನದಂದು ರಘುವರ ನೀಗಿ ತಾಯಿಯ ಕಷ್ಟವೆಲ್ಲವ ಧರೆಗೆ ಬಂದಿಹನು. ಬಾಲರಾಮನು ಲೀಲೆ ತೋರುತ್ತ ಹಾಲು ಕುಡಿಯುತ್ತ ಬೆಳೆದು ಬಿಟ್ಟನು. ಕಾಲ ಸರಿಯುತ್ತಲಿರಲು ಕಲಿತನು ಸಕಲ ವಿದ್ಯೆಗಳ. ಗೋಳು ಹೇಳುತ್ತ ಬಂದ ಮುನಿಗಳು ನಾಳೆ ರಾಮನ ಕಳಿಸಿರೆನ್ನುತ್ತ ವೇಳೆ ಬಂದಿದೆ ರಾಜಪುತ್ರರ ಶಕ್ತಿ ಮೆರೆಯಲಿಕೆ. ಅನುಜ ಲಕ್ಷ್ಮಣನೊಡನೆ ವನದಲ್ಲಿ ಮುನಿಗಳೆಲ್ಲರ ಸೇವೆ ಮಾಡುತ್ತ ಮನನ ಮಾಡಿದನವರು ಕಲಿಸಿದ ವಿದ್ಯೆ ಬುದ್ಧಿಗಳ. ಹನಿಸಿ ತಮ್ಮಯ ಬೆವರ ಹನಿಗಳ ಮನೆಯ ತೊರೆದರು ಕ್ಲೇಶ ಪಡದೆಯೇ ಮುನಿವರರಿಗೆ ಕಷ್ಟ ಕೊಡುತ್ತಿಹ ರಕ್ಕಸರ ತರಿದು. ತಾನು ಮಾಡಿದ ಯಜ್ಞ ಮುಗಿಯಲು ಮೇನೆ ಇಲ್ಲದೆ ನಡೆದು ಬರುತ್ತೀರೆ. ಕಾನನವು ಕಳೆದಾಗ ಸಿಕ್ಕಿತು ಮಿಥಿಲೆ ಪಟ್ಟಣವು. ಮಾನಿನಿಯುತ ಪಡೆದ ಶಾಪದಿ ಧೇನಿಸುತ್ತಲಿ ರಾಮನಾಮವ. ಕಾನನದ ಬದಿಯಲ್ಲಿ ಶಿಲೆಯಂತಾಗಿ ಬಿದ್ದಿಹಳು.